ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮನೆಯಲ್ಲೇ ಅತಿ ಸುಲಭವಾಗಿ ಹೇಗೆ ಬೆಣ್ಣೆನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ಒಂದು 20 ರಿಂದ 25 ದಿನ ಕೆನೆನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬೆಣ್ಣೆ ಕಡಿಯೋ ಮಾರನೇ ದಿನ ಅದರ ನೈಟ್ ನಾನಿಲ್ಲಿ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿ ಇಟ್ಟಿದ್ದೆ. ಇದಕ್ಕೆ ನಾನಿವತ್ತು ಮಿಕ್ಸಿಯಲ್ಲೇ ಬೆಣ್ಣೆ ಕಡಿತಾ ಇರೋದು. ಮೊದಲಿಗೆ ನಾನಿಲ್ಲಿ ಇರೋವಂಥ ಕೆನೆನ ಮಿಕ್ಸಿ ಜಾರಿಗೆ ಡಂಪ್ ಮಾಡ್ಕೊತೀನಿ. ಇಲ್ಲಿ ನಾವು ಬೆಣ್ಣೆ ಕಡಿಯೋಕ್ಕಿಂತ ಮುಂಚೆ ಇದನ್ನು ನಾವು ಐಸ್ ಕ್ಯೂಬ್ಸ್ ಆ್ಯಡ್ ಮಾಡಿಕೊಂಡೆ ಬೆಣ್ಣೆ ಕಡಿಬೇಕು. ಯಾಕೆಂದರೆ ಬೇಗನೆ ಬೆಣ್ಣೆ ಬಿಡುತ್ತೆ. ನಾವು ನಾರ್ಮಲ್ ವಾಟರ್ ಹಾಕಿದರೆ ಬೇಗ ಬೆಣ್ಣೆ ಬಿಡೋದಿಲ್ಲ. ಕೋಲ್ಡ್ ವಾಟರ್ ಅಥವಾ ಐಸ್ ಕ್ಯೂಬ್ ಹಾಕ್ಕೊಂಡೆ ನಾವಿಲ್ಲಿ ಬೆಣ್ಣೆನ ಕಡಿಬೇಕಾಗುತ್ತೆ. ಈ ಥರ ಎಲ್ಲನೂ ನಾನು ಒಂದು ಕಡೆ ಡಂಪ್ ಮಾಡ್ಕೊತಾ ಇದ್ದೀನಿ ಜಾರಿಗೆ. ಇಲ್ಲಿ ನಾವು ಬೆಣ್ಣೆ ಕಡಿಬೇಕಾದ್ರೆ ಫಾರ್ವರ್ಡಿಗೆ ಹಾಕಬಾರ್ದು, ರಿವರ್ಸ್ ಮೋಡಲ್ಲೇ ಹಾಕ್ಕೊಂಡು ಆನ್ ಆಫ್ ಮಾಡ್ಕೋಬೇಕು. 2 ನಿಮಿಷಕ್ಕೆಲ್ಲ ಬೆಣ್ಣೆ ಬಿಡುತ್ತೆ. ನೋಡಿ, ಬೆಣ್ಣೆ ಬಿಡ್ತಾ ಇದೆ. ನಾನು ಕೋಲ್ಡ್ ವಾಟರ್ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಆನ್ ಆಫೇ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ಕೂಡ ಮಾಡಬಾರ್ದು, ಇಲ್ಲಾಂದರೆ ಅದು ಹೀಟ್ ಜನ್ರೇಟ್ ಆಗಿ ಮೆಲ್ಟ್ ಆಗುತ್ತೆ, ಬೇಗ ಬೆಣ್ಣೆ ಬಿಡೋದಿಲ್ಲ. ಇವಾಗ ಬೆಣ್ಣೆ ಆಗಿದೆ. ಇದು ಇಲ್ಲಿ ನೀರು ಸೇರಿಸ್ಕೊತಾ ಬರಬೇಕು, ಸ್ವಲ್ಪ ಕೋಲ್ಡ್ ವಾಟರ್ನ. ಆವಾಗ ಬೆಣ್ಣೆ ಇನ್ನೂ ನೀಟಾಗಿ ಎಲ್ಲ ಬಿಡುತ್ತೆ. ಇದು ನೋಡಿ, ಬೆಣ್ಣೆ ಬಿಡ್ತಾ ಇದೆ. ಈ ಥರ ನಾವು ನೀರು ಸೇರಿಸ್ಕೊತಾ ಇದ್ದರೆ ಬೆಣ್ಣೆ ನೀಟಾಗಿ ಬಿಡುತ್ತೆ. ಇದನ್ನು ನಾವು ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು. ಶಿಫ್ಟ್ ಮಾಡಿಕೊಂಡು ಅದಕ್ಕೆ ನೀರು ಹಾಕ್ಕೊಂಡ್ರೆ ಬೆಣ್ಣೆ ಮೇಲೆ ತೇಲ್ ಬರುತ್ತಲ್ಲ, ಇನ್ನೂ ಚೆನ್ನಾಗಿ ಅದು ಬೆಣ್ಣೆ ಬಿಡುತ್ತೆ. ಅದು ನೋಡಿ, ನಾವು ಕೆನೆನ ವೇಸ್ಟ್ ಮಾಡೋದಕ್ಕಿಂತ ಹೀಗೆ ನಾವು ಅದನ್ನು ಯೂಸ್ ಮಾಡಿಕೊಂಡ್ರೆ ಒಂದು ಹೈಜೀನಿಕ್ ಬೆಣ್ಣೆ ಮನೆಯಲ್ಲೇ ತಯಾರಾಗುತ್ತೆ. ನೋಡಿ, ನಾನಿಲ್ಲಿ ಎಲ್ಲ ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಬೆಣ್ಣೆನ ಒಂದು 3 ರಿಂದ 4 ಬಾರಿ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ನಾವು ವಾಶ್ ಮಾಡ್ಕೊಳ್ಳಿಲ್ಲ ಅಂದರೆ ಸ್ಮೆಲ್ ಬರುತ್ತೆ, ಬಟರ್ ಮಿಲ್ಕ್ ಸ್ಮೆಲ್ ಬರುತ್ತೆ. ಆ ಮಜ್ಜಿಗೆ ಅಂಶ ಹೋಗೋವರೆಗೂ ಕೂಡ ನಾವು ಇದನ್ನು ಒಂದು 3 ರಿಂದ 4 ಬಾರಿ ನೀಟಾಗಿ ವಾಶ್ ಮಾಡ್ಕೋಬೇಕು. ನಾವು ಇದನ್ನು ನೋಡಿ, ಈ ಥರ ಎಲ್ಲ ಬೆಣ್ಣೆನ ನೀಟಾಗಿ ವಾಶ್ ಮಾಡ್ಕೋಬೇಕು. ಈ ಥರ 3 ರಿಂದ 4 ಬಾರಿ ವಾಶ್ ಮಾಡಿಕೊಂಡ್ರೆ ಬೆಣ್ಣೆ ರೆಡಿ ಆಗುತ್ತೆ. ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.